ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರೈತ ಮಲ್ಲಿಕಾರ್ಜುನ್ ತೇಲಿ. ಈಗ ದ್ರಾಕ್ಷಿ ಬೆಳೆ ಯಾವ ಟೈಪ್ ಬೆಳಿಬೇಕು ಮತ್ತು ಮೊದಲು ಏನೇನು ಚಟ್ನಿಗಿಂತ ಮೊದಲು ಏನೇನು ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂಬೋದು ಈಗ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಟೈಪ್ ನೆಲ ಮೊದಲು ಹದ ಮಾಡಬೇಕು. ಹದ ಮಾಡಿ ಕಸ ಇದೆಲ್ಲ ತಗೋಬೇಕು. ಕಸ ತೆಗೆದ್ರಾಗ ಇನ್ನೊಂದೇನು ವಿಶೇಷ ಅಂದ್ರೆ ಔಷಧ ಯಾರು ಜಾಸ್ತಿ ಉಪಯೋಗ ಮಾಡಬಾರ್ದು. ಔಷಧ ಹೊಡಿಯೋದ್ರಿಂದ ಚಲೋ ಐತೈತೆ ಸಿಕ್ಕಂಗೆ ಔಷಧ ನಾವು ಯಾಕಂದ್ರೆ ಒಂದ್ಸಲ ಔಷಧ ಹೊಡೆದ್ರೆ ನಾವು ಇಳುವರಿ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಮತ್ತು ಇವತ್ತಪ್ಪ ಯಾರು ರೈತರು ಮಾಡಬಾರ್ದು, ಇದು ವಿನಂತಿ. ಮತ್ತೀಗ ನೆಲ ಎಲ್ಲ ಸ್ವಚ್ಛ ಆದ್ಮ್ಯಾಗ ಇದನ್ನ ಹರಿಗಿ ಮಾಡಿ ತಗೋಬೇಕು. ಅತಿ ಅನಿವಾರ್ಯ ಇದ್ರೆ ಅಟ್ಟ ಕಸದ ಎಣ್ಣೆ ಉಪಯೋಗ ಮಾಡ್ಬೇಕು, ಅದು ಒಂದ್ಸಲ ವರ್ಷದಾಗ. ಈಗ ತಿಪ್ಪಿ ಗೊಬ್ಬರ ಹಾಕ್ಬೇಕ ಮೊದಲೆಲ್ಲ ಕಸ ಹಸರು ಮಾಡಿ ಕೈಲಿ ತಕೊಂಡು ಸಾಧ್ಯ ಅದಟ್ಟ. ಮತ್ತು ತಿಪ್ಪಿ ಗೊಬ್ಬರ ನೀವು ಎಕರೆಕ್ ಒಂದು ಎಷ್ಟು ಸಾಧ್ಯತೆ ಅಟ್ಟು 8 ರಿಂದ 10 ಟನ್ ತನಕ ತಿಪ್ಪಿ ಗೊಬ್ಬರ ಹಾಕ್ಬೋದು. ಈಗ ಹಾಕಿರೋ ಹಿಡಿತೈತಿ, ಇಲ್ಲಿಕ್ಕೆ ಎಪ್ಪಿ ಚಟ್ನಿ ಒಳಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ, ಅದು ಏನು ಪ್ರಾಬ್ಲಮ್ ಬರಂಗಿಲ್ಲ. ಈಗಿದ್ದವ್ರು ಈಗ ಹಾಕ್ಬೋದು. ಹೆಚ್ಚಾಗಿ ಚಪ್ರಿಲ್ಲ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ನಾವು ಥರ ಈಗ ಹಾಕಿದೀವಿ, ಈ ಟೈಪ್ ಹಾಕಿದ್ವಿ ಎಲ್ಲರೂ. 8 ರಿಂದ 10 ಟನ್ ತಿಪ್ಪಿ ಗೊಬ್ಬರ ಹಾಕ್ರಿ. ಇದೊಂದು ಕೃಷಿ ಐತಿ, ಇದನ್ನ ಎಷ್ಟು ಮಾಡಿ ತಿಪ್ಪಿ ಗೊಬ್ಬರ ಹಾಕಿದ್ರೆ ಮುಗಿತು. ಇದ್ರ ಮುಂದೆ ಇನ್ನು ರಾಸಾಯನಿಕ ಗೊಬ್ಬರ ಹೆಂಗೆ ಹಾಕ್ಬೇಕು ಮುಂದೆ ಇದಾಗಾಯ್ತು. ಇದನ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಉಪಯೋಗ ಮಾಡಿರಿ. ಎಲ್ಲರೂ ನೋಡಿ ನಿಮ್ಮ ಪಡೆದಾಗ ಉಪಯೋಗ ಮಾಡಿರಿ. ಥ್ಯಾಂಕ್ ಯು.